ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ ಜೊತೆ ನಾನು ಬರ್ತೀನಿ. ಹೋಗಿದೆ 2 ಕ್ಯಾಂಟೀನ್ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು ಕಾಂಗ್ರೆಸ್ MLAಗಳು. ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ. ಹೋಗಿದೆ 2 ಕ್ಯಾಂಟೀನ್ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು ಕಾಂಗ್ರೆಸ್ MLAಗಳು, ಎಲ್ರಿಗೂ. ಅಲ್ಲ, ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಬಂದೇವೆ. ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದರೆ ಹಿಂಗೆ ಓಡಿಸ್ತೀವಿ, 100 ನೊಣ ಹೆಂಗೆ ಓಡಿಸೋದು ಸಭಾಧ್ಯಕ್ಷರೇ? ನಿಮಗಿಂತ ನಾನಿಲ್ಲ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ದಾದಾ ಸಾಹೇಬ್ ಫಾಲ್ಕೆ ನಿಮಗೆ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ